ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಸ್ಥಳೀಯರಲ್ಲೇ ನಡೀತಾ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ ಬೆಟ್ಟಿಂಗ್ ಕಟ್ಟೋ ಅಷ್ಟರ ಮಟ್ಟಿಗೆ ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇರುವಂತದ್ದು. ಇನ್ನು ಯಾರಾಗ್ತಾರೆ ನೂತನ ಶಾಸಕ ಅಂತ ಸ್ಥಳೀಯರು ಬೆಟ್ಟಿಂಗ್ ಅನ್ನ ಕಟ್ಟಿದ್ದಾರೆ. ಕೈ ಕಮಲ ಪಾಳೆಯದಲ್ಲಿ ನೆಚ್ಚಿನ ಅಭ್ಯರ್ಥಿ ಪರವಾಗಿ ಬೆಟ್ಟಿಂಗ್ ಕಟ್ಟಲಾಗಿದೆ. ಹಳ್ಳಿಯೊಂದರಲ್ಲಿ ಎತ್ತುಗಳನ್ನೇ ಬಾಜಿ ಕಟ್ಟಿರುವ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ಬಾಜಿ ಕಟ್ಟಿ ಅಂದ್ರೆ ಎತ್ತುಗಳನ್ನ ಬಾಜಿ ಕಟ್ಟಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆದ್ದೇ ಗೆಲ್ತಾನೆ ಅಂತ ಚಾಲೆಂಜ್ ಕೂಡ ಮಾಡಿರುವಂತಹ ಒಂದು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿರುವಂಥದ್ದು. ಸದ್ಯ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ರಿಸಲ್ಟ್ ಬರೋದಕ್ಕೆ ಇನ್ನೆರಡು ದಿನ ಅಷ್ಟೇ ಬಾಕಿ ಇರೋದು. ನವೆಂಬರ್ 23ಕ್ಕೆ ರಿಸಲ್ಟ್ ಹೊರಬರುತ್ತೆ. ಒಂದು ಕಡೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ, ಇತ್ತ ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಇರುವಂಥದ್ದು. ಸೊ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಸ್ಥಳೀಯರೇ ಬೆಟ್ಟಿಂಗ್ ಅನ್ನ ಕಟ್ಟಿ ಬೆಟ್ಟಿಂಗ್ಗೆ ಎತ್ತುಗಳನ್ನೇ ಬಾಜಿ ಕಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಒಬ್ರು, ಇನ್ನೊಬ್ರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ, ಹೀಗೆ ಇಬ್ಬರು ಸೇರಿ ಜೋಡೆತ್ತುಗಳನ್ನ ಬಾಜಿ ಕಟ್ಟಿರುವಂತಹ ಈ ಒಂದು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಗುಡಿಪಾಸ ಹನುಮಂತರ ಗುಡಿಪಾಸ ಲೈಟ್ ಇಂತ್ಯಾಜ ನಿಂದ ಯಾತಪ್ಪ ನೀನು ಕಾಂಗ್ರೆಸ್ ಗೆಲ್ತ ಅಂತ ಹೇಳಿ ಇಂತ್ಯಾಜ ನೀನು ಕಾಂಗ್ರೆಸ್ ನೀನು ಯಾವಪ್ಪ ನಿಂದ ಬಿಜೆಪಿ ನೀವು ಬಿಜೆಪಿ ನೀವು ಇವು ಕಾಂಗ್ರೆಸ್ ಅನ್ನುವ ಬೋಲಬ ಗುಡಿಪಾಸ ಹನುಮಂತರ ಗುಡಿಪಾಸ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಎಂಡಿ ಹಣಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಹಣಗಿ, ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ರಿಸಲ್ಟ್ಗೆ ಇನ್ನೇನು 2 ದಿನ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಕ್ಷೇತ್ರದ ಸೋಲು ಗೆಲುವಿನ ಲೆಕ್ಕಾಚಾರ ಬಲು ಜೋರಾಗಿ ನಡೀತಾ ಇದೆ. ಅದು ಕೂಡ ಬೆಟ್ಟಿಂಗ್ ಕಟ್ಟೋ ಅಷ್ಟರ ಮಟ್ಟಿಗೆ. ಇಲ್ಲಿ ಎತ್ತುಗಳನ್ನೇ ಬಾಜಿ ಕಟ್ಟಿದ್ದಾರಲ್ಲ, ಇವರು ಯಾರು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧು, ಶಿಗ್ಗಾವಿ ಉಪಚುನಾವಣೆ ನವೆಂಬರ್ 13ರಂದು ಮತದಾನ ಆಯಿತು. ಮತದಾನ ಆದ ಬಳಿಕ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಎಷ್ಟು ಮತಗಳಿಂದ ನಾವು ಗೆಲ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳಾಗಿರ್ಬೋದು, ಜೊತೆಗೆ ರಾಷ್ಟ್ರೀಯ ಪಕ್ಷದ ನಾಯಕರು ಏನಂದ್ರೆ ಯಾರು ಗೆಲ್ಬಹುದು, ನಾವು ಗೆಲ್ಬಹುದಾ, ಅವ್ರು ಗೆಲ್ಬಹುದಾ ಅನ್ನುವಂತ ರೀತಿಯಲ್ಲಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ರೆ, ಇತ್ತ ಆಯಾ ಅಭಿಮಾನಿಗಳು ಅಂದ್ರೆ ಕಾಂಗ್ರೆಸ್ನ ಯಸೀರ್ ಅಹಮದ್ ಖಾನ್ ಪಠಾಣ್ ಅಭಿಮಾನಿ ಆಗಿರ್ಬೋದು, ಜೊತೆಗೆ ಭರತ್ ಬೊಮ್ಮಾಯಿ ಅವರ ಅಭಿಮಾನಿ ಆಗಿರ್ಬೋದು, ಎಲ್ಲರೂ ಸಹ ಏನಂದ್ರೆ ಬೆಟ್ಟಿಂಗ್ ದಂಧೆಗೆ ಇಳಿದಿದ್ದಾರೆ ಅನ್ನೋದು ನಿಜಕ್ಕೂ ದುರಂತ. ಯಾಕಂದ್ರೆ ಇಂತಹ ಪ್ರಕರಣಗಳಿಗೆ ಇಳಿಬಾರ್ದು ಅನ್ನುವಂತ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಇದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಅಂದ್ರೆ ಶಿಗ್ಗಾವಿ ಕ್ಷೇತ್ರದ ಹಳ್ಳಿ ಒಂದರ ರೈತರು ಅಂದ್ರೆ ಅಭಿಮಾನಿಗಳು, ಯಾಸಿರ್ ಖಾನ್ ಪಠಾಣ್ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಭರತ್ ಬೊಮ್ಮಾಯಿ ಅಭಿಮಾನಿಗಳಾಗಿರ್ಬೋದು, ಭರತ್ ಗೆಲ್ತಾನೆ ಅನ್ನುವಂತ ರೀತಿಯಲ್ಲಿ ತಮ್ಮ ಜೋಡೆತ್ತುಗಳನ್ನ ಒಬ್ರು ಹಳ್ಳಿ ಒಂದರಲ್ಲಿ ಕಟ್ಟಿದ್ರೆ, ಮತ್ತೊಬ್ರು ಏನಂದ್ರೆ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಗೆಲ್ತಾರೆ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ತಮ್ಮ ಒಂದು ಅಭ್ಯರ್ಥಿ ಗೆಲುವಿನ ಲೆಕ್ಕಾಚಾರವನ್ನ ಈಗಾಗಲೇ ಬಾಜಿ ಕಟ್ಟುವುದರ ಮೂಲಕ ಏನಂದ್ರೆ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಡಿಯೋ ಏನಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಇದರ ವಿರುದ್ಧ ಏನಂದ್ರೆ ಕೆಲವೊಂದಿಷ್ಟು ಜನರು ಸಹ ಏನಂದ್ರೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಇಂತಹ ಬೆಟ್ಟಿಂಗ್ ದಂಧೆಗಳ ಇಳಿಬಾರ್ದು. ಯಾಕಂದ್ರೆ ರಿಸಲ್ಟ್ ಈಗಂದ್ರೆ ನವೆಂಬರ್ 23ಕ್ಕೆ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದ ಬಳಿಕ ಏನಂದ್ರೆ ಯಾರು ಗೆಲ್ತಾರೆ, ಸೋಲು ಗೆಲುವಿನ ಲೆಕ್ಕಾಚಾರ ಏನಂದ್ರೆ ಮತದಾರರಿಗೆ ಕೊಡ್ತಾರೆ. ಆದ್ರೆ ಈ ರೀತಿಯಾದ ಜನರ ವರ್ತನೆ ಜೊತೆಗೆ ಬಾಜಿ ಕಟ್ಟುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ರೀತಿಯಲ್ಲಿ ಜನರು ಸಹ ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು ಮಧು. ಈಗ ಥ್ಯಾಂಕ್ ಯು ಹಣಗಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಇಂತ್ಯಾಜ ನಿಂದ ಯಾತಪ್ಪ ನೀನು ಕಾಂಗ್ರೆಸ್ ಗೆಲ್ತ ಅಂತ ಹೇಳಿ ಇಂತ್ಯಾಜ ನೀನು ಕಾಂಗ್ರೆಸ್ ನೀನು ಯಾವಪ್ಪ ನಿಂದ ಬಿಜೆಪಿ ನೀವು ಬಿಜೆಪಿ ನೀವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.